ನಮಸ್ತೆ ಫ್ರೆಂಡ್ಸ್, ಇವತ್ತು ನಂದು ಹುಟ್ಟಿದಬ್ಬ ಇತ್ತು. ತುಂಬ ಜನ ವಿಶಸ್ ಮಾಡಿದ್ರಿ ನೋಡಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತುಂಬ ಜನ ವಿಶಸ್ ಮಾಡಿದ್ದಾರೆ. ನಾನು ಸಾಮಾನ್ಯವಾಗಿ ಯಾರ್ದು ಫೋನ್ಗಳು ಜಾಸ್ತಿ ಪಿಕ್ ಮಾಡೋಕ್ಕಾಗಲ್ಲ ಕೆಲಸಗಳು ಒತ್ತಡದಿಂದ. ಆದ್ರೂ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನನಗೆ ಸುಮಾರು ಜನ ಇವತ್ತು ಬರ್ತ್ಡೇ ವಿಶಸ್ನ ಹೇಳಿದ್ದೀರ. ಅದಕ್ಕೆ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನಿಮ್ಮೆಲ್ರಿಗೂ. ಇನ್ನು ಮುಂದೆ ನೀವೆಲ್ಲ ತೋರಿಸೋ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಎಷ್ಟೇ ಕಷ್ಟಗಳು ಬಂದ್ರೂ ನಿಮ್ಮ ಫೋನ್ಗಳು ಎತ್ತೋವಂಥ ಒಂದು ಪ್ರಯತ್ನ ಮಾಡಿ ನಿಮಗೆ ಒಂದು ಏನಾದರೂ ಒಂದು ಸಹಾಯ ಮಾಡೋಣ ಅಂತ ಇಚ್ಛೆ ಪಡ್ತೀನಿ. ಇವತ್ತು ತುಂಬ ಸಂತೋಷ ಆಯಿತು ನನ್ನ ಬರ್ತ್ಡೇಗೆ ನೀವೆಲ್ಲ ವಿಶಸ್ ಮಾಡಿದ್ದಕ್ಕೆ. ಫ್ರೆಂಡ್ಸ್, ಇವಾಗ ನೋಡಿ ಬಿಸಿಲು ತುಂಬ ಜಾಸ್ತಿ ಇದೆ. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಅಕ್ಕಿಗಳಲ್ಲಿ ಸುಮಾರು ಕಡೆ ಕಚ್ಚೆಗಳು ಬರ್ತಾ ಇರೋದು, ಆಮೇಲೆ ಗಂಟ್ಲಲ್ಲೆಲ್ಲ ಬೆಳ್ಳಗಾಗೋಗ್ತಾ ಇದೆ, ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಈ ರೆಸ್ಪಿರೇಟರಿ ಸಿಸ್ಟಮಲ್ಲಿ ನೀರಿನ ಶಾರ್ಟ್ ಫಾಲಿಂದ ಡ್ರೈ ಆಗಿ ಈ ಲಿವರಲ್ಲಿ ನೀರು ಕಡಿಮೆ ಆದಾಗ ಅಕ್ಕಿಗಳಿಗೆ ಬ್ರಾಂಚೈಟಿಸ್ ಇನ್ಫೆಕ್ಷನ್ ಆಗಿ ಅಕ್ಕಿಗಳಲ್ಲಿ ಈ ಉಸಿರಾಟ ಸಮಸ್ಯೆ, ಗಂಟ್ಲಲ್ಲಿ ಗೆಡ್ಡೆಗಳು ಬರೋದು, ಆಮೇಲೆ ಥ್ರೋಟ್ ಡ್ರೈ ಆದಾಗ ಅಲ್ಲಿ ಬ್ಯಾಕ್ಟೀರಿಯಲ್ ಫಾರ್ಮ್ ಆಗುತ್ತೆ. ಆವಾಗ ಸುಮಾರು ಇನ್ಫೆಕ್ಷನ್ಸ್ ಇದ್ದಾವೆ. ಗಂಟ್ಲದ್ದು ಥ್ರೋಟಲ್ಲಿ ಕಫ ಕಟ್ಕೊಳ್ಳೋದು, ಗಂಟ್ಲಲ್ಲಿ ಗೆಡ್ಡೆಗಳು ಬರೋದು, ಆಮೇಲೆ ಬೆಳ್ಳಗೆ ಮಚ್ಚೆ ಬರೋದು, ಕ್ಯಾಂಕರ್ ಬರೋದು, ಈ ಎಲ್ಲ ಒಂದು ಸಿಂಪ್ಟಮ್ಸು ಈ ವಾಟರ್ ಶಾರ್ಟ್ ಫಾಲಿಂದ. ನಾವಿವಾಗ ಎಷ್ಟೇ ನೀರು ಅಕ್ಕಿಗಳಿಗೆ ಇಟ್ಟರೂ ಅದು ದೇಹ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ ಹೊರತು ಮಿಕ್ಕಿದ್ದ ವಾಟರ್ ಎಲ್ಲ ಮೋಷನ್ಸಲ್ಲಿ ಹೋಗ್ಬಿಡ್ತದೆ. ಸುಮಾರು ಜನ ಅಂದ್ಕೋತೀರ ನಾವು 3 ಟೈಮ್ ನೀರು ಕೊಡ್ತಾ ಇದ್ದೀವಿ, 4 ಟೈಮ್ ನೀರು ಕೊಡ್ತಾ ಇದ್ದೀವಿ, ಆದ್ರೂ ಈ ಥರ ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ. ಬಟ್ ನಾವು ಎಷ್ಟೇ ಸತಿ ನೀರು ಕೊಟ್ಟರು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳ್ಕೊಳತ್ತದು, ಮಿಕ್ಕಿದ್ದನ್ನ ಬಿಟ್ಬಿಡ್ತದೆ. ಸೊ ಅದರಿಂದ ಈ ಒಂದು ಅಕ್ಕಿಗಳನ್ನ ತಂಪಾಗಿ ಯಾವ ರೀತಿ ಇಟ್ಕೋಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನೊಂದು ಬೇರೆ ತೋರಿಸ್ತೀನಿ. ಇದು ತುಂಬ ಟಾಪ್ ಸೀಕ್ರೆಟ್ ಅಂತೇಳಿ ಹಲಬರು ಮಾಡ್ತಾಯಿದ್ರು. ಇವಾಗ ಯಾರೂ ಮಾಡಲ್ಲ ಇದನ್ನ ಲಾವಂಚ ಬೇರು ಅಂತ ಕರಿತೀವಿ ನೋಡಿ. ಈ ರೀತಿ ಬೇರುಗಳಿರ್ತದೆ. ಇದು ಸುಮಾರು ಕಾಯಿಲೆಗಳಿಗೆ, ಅಂದರೆ ಈ ಆರ್ಥ್ರೈಟಿಸ್ ಪ್ರಾಬ್ಲಮ್ಗೆ, ಆಮೇಲೆ ಈ ನರ್ವ್ಸ್ ಕತ್ಕಾಯಿಲೆ ಇರ್ತದಲ್ಲ, ಅಲೆ ಕತ್ಕಾಯಿಲೆಗೆ, ಆಮೇಲೆ ವಾಯುಗೆ ಸಂಬಂಧಪಟ್ಟಂತೆ, ಉಷ್ಣಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಉಷ್ಣದಿಂದ ಬರುವಂಥ ಕಾಯಿಲೆಗಳು, ಈಟಿಂದ ಏನೇನು ಕಾಯಿಲೆಗಳು ಇವಾಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಆ ಒಂದು ಕಾಯಿಲೆಗಳಿಗೆಲ್ಲ ಇದು ಒಳ್ಳೆ ರಾಮಬಾಣದಂತೆ ಕೆಲಸ ಮಾಡ್ತದೆ. ಇದನ್ನು ಯೂಸ್ ಮಾಡೋದು ತುಂಬ ಸಿಂಪಲ್ಲು. ಇದೊಂದು 2-3 ಬೇರುಗಳು ಹಿಂಗೆ ಎತ್ಕೊಂಡು ನಾವು 1 ಲೀಟರ್ ನೀರಲ್ಲಿ ನೈಟ್ ನೆನೆ ಇಕ್ಬಿಡ್ಬೇಕು ನೋಡಿ. ಈ ಥರ ನೀರಲ್ಲಿ ಇರುತ್ತೆ. 1 ಲೀಟರ್ ನೀರು ತೊಗೊಳ್ಳಿ. ಇದೊಂದು 4-5 ಉದ್ದ ಬೇರು, ಅದು ಜಡೆ ಥರ ಉದ್ದಕ್ಕಿರುತ್ತೆ. ಇದನ್ನು ನಮ್ಮ ಪೂರ್ವಿಕರು ನೀರಲ್ಲಿ ನೆನೆಸಿಟ್ಬಿಡ್ತಾರೆ. ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿಗಳಿಗೆ ಕುಡಿಸ್ತಾಯಿದ್ರು. ಮನುಷ್ಯರೂ ಕುಡಿತಾರೆ, ಯಾಕಂದರೆ ಈಟ್ನ ಹೊಡೆದಾಕೋದಕ್ಕೆ. ಈ ಬಿಸಿಲುಗಾಲ ಅಲ್ವಾ, ಇವಾಗ ನೋಡಿ ಮಳೆಗಳು ಆಗ್ತಾಯಿಲ್ಲ. ಇದನ್ನು ನೀವು ಡೈಲಿ ಕೊಟ್ಟರು ಏನು ಸಮಸ್ಯೆ ಇಲ್ಲ. ಇದು ಕೊಡೋದ್ರಿಂದ ಅಕ್ಕಿಗಳ ನರ್ವಸ್ ಸಿಸ್ಟಮು ಸ್ಟ್ರೆಂತ್ ಆಗುತ್ತೆ, ಅಕ್ಕಿಗಳು ಸುಕ್ಕಾಗೋದು ಕಡಿಮೆ ಆಗುತ್ತೆ, ಬಾಡಿಯಲ್ಲಿ ಹೀಟ್ನ ಪ್ರೊಡ್ಯೂಸ್ ಆಗಕ್ಕೆ ಬಿಡಲ್ಲ, ಆಮೇಲೆ ಹೀಟಿಂದ ಬರ್ತಕ್ಕಂಥ ಕಾಯಿಲೆಗಳನ್ನ ತಡೀತದೆ. ಇದೊಂದು ತುಂಬ ಒಳ್ಳೆ ನ್ಯಾಚುರಲ್ ಮೆಡಿಸಿನ್. ಆಮೇಲೆ ಪ್ರಿವೆನ್ಷನ್ಗೆ, ಹೀಟಿಂದ ಬರುವಂಥ ಕಾಯಿಲೆಗಳಿಗೆ ಪ್ರಿವೆನ್ಷನ್ಗೆ ಮಾಡಿಸಿದಂಥ ನ್ಯಾಚುರಲ್ ರೆಮಿಡಿ ಇದು. ತುಂಬ ಈಸಿ. ನೀವೆಲ್ಲ ಗಂಗೆ ಅಂಗಡಿಗಳಲ್ಲೂ ಇದನ್ನ ಕೇಳಿದ್ರೆ ಸಿಗುತ್ತೆ. ಲಾವಂಚ ಬೇರು ಅಂತ ಹೇಳಿದ್ರೆ ಕೊಡ್ತಾರೆ. ಬೇರನ್ನ ತಗೊಂಬನ್ನಿ, 1 ಲೀಟ್ರ್ ನೀರಲ್ಲಿ ನೈಟ್ ಒಂದು 4-5 ಜಡೆ, ಅಂದರೆ 4-5 ಬೇರನ್ನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಆ ನೀರನ್ನ ಕುಡಿಸಿ. ಬೆಳಗ್ಗೆಯಿಂದ ಸಾಯಂಕಾಲ 3 ಸತಿ ಕೊಟ್ಟರು ಏನೂ ತೊಂದರೆ ಇಲ್ಲ. ಅದನ್ನ ಕುಡಿಸಿದ್ರೆ ನಿಮ್ಮ ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ಈ ಟೂರ್ನಮೆಂಟ್ ಸೀಸನಲ್ಲಿ ಬಿಡೋ ಅಕ್ಕಿಗಳು ಬಾಯಲ್ಲಿ ಉಸಿರಾಡೋದಾಗಲಿ, ಆಮೇಲೆ ಆರ್ಥ್ರೈಟಿಸ್, ಜಾಯಿಂಟು, ಲೆಗ್ಸ್ ಸ್ವೆಲ್ಲಿಂಗ್ ಬರೋದು, ಆಮೇಲೆ ಕತ್ಕಾಯಿಲೆ ಬರೋದು, ಇವೆಲ್ಲ ಪ್ರಿವೆನ್ಷನ್ ಆಗುತ್ತೆ. ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ನೋಡಿ, ನಾನು ಇವಾಗ ಸಮ್ಮರ್ ಆಚೆ ಕಡೆನೇ ಇಟ್ಟಿದ್ದೀನಿ, ಬಿಸಿಲಿಗೆ ಇಟ್ಟಿದ್ದೀನಿ ಅಕ್ಕಿಗಳನ್ನ. ಈ ಬಿಸಿಲಲ್ಲಿ ಇಟ್ಟಿದ್ರೂ ಅಕ್ಕಿಗಳೆಲ್ಲ ತಂಪಾಗಿಟ್ಟು ನೋಡಿ, ಎಲ್ಲ ಮೊಟ್ಟೆಗಳಿಟ್ಟು ಮರಿಗಳು ಮಾಡ್ತಾ ಇದ್ದಾವೆ, ಅಷ್ಟು ಹೆಲ್ತಿಯಾಗಿದ್ದಾವೆ. ಇದಕ್ಕೆಲ್ಲ ರೀಸನ್ನು ಈ ಒಂದು ಲಾವಂಚ ಬೇರೆ. ಇದನ್ನು ನೀವೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ನನಗೋಸ್ಕರ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸೋವಾಗ ನಾನು ನಿಮ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ಸುಮಾರು ಈ ಥರ ಒಂದು ರೆಮಿಡೀಸ್ನ ತಿಳ್ಕೊಂಡು ನಿಮ್ಗಳಿಗೆ ತಲುಪೋ ರೀತಿ ಮಾಡ್ತಾಯಿದ್ದೀನಿ. ಇನ್ನು ಮುಂದಕ್ಕೂ ಅಷ್ಟೇ ಒಳ್ಳೊಳ್ಳೆ ಸೊಲ್ಯೂಷನ್ಸ್ನ ನಾನು ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಕೊಡ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಲಾವಂಚ ಬೇರು ಅಂತ ಯಾರನ್ನ ಕೇಳಿದ್ರು ಕೊಡ್ತಾರೆ ಗಂಗೆ ಅಂಗಡಿಗಳಲ್ಲಿ. ಅದು ತೊಗೊಂಬಂದ್ಬಿಟ್ಟು ನೀರಲ್ಲಿ ನೆನೆಸಿಕ್ಬಿಟ್ಟು ಎವ್ರಿಡೇ ಕೊಡಿ. ಎವ್ರಿಡೇ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ದಿನ ಕೊಟ್ಕೊಂಬನ್ನಿ. ಬಿಡೋ ಅಕ್ಕಿಗಳಿಗಂತೂ ತುಂಬ ಒಳ್ಳೇದಿದೆ, ಯಾಕಂದರೆ ಸ್ಟ್ರೆಂತ್ ಕಡಿಮೆ ಆಗೋಲ್ಲ, ಆಮೇಲೆ ಯೂರಿಕ್ ಆ್ಯಸಿಡ್ನ ಹೊಡೆದಾಕತ್ತೆ, ನರ್ವ್ಸ್ ಸ್ಟ್ರೆಂತಾಗಿ ಇಟ್ಕೊಳ್ಳುತ್ತೆ, ಮಸಲ್ ಮಾಸ್ ಚೆನ್ನಾಗಿರ್ತದೆ ಅಕ್ಕಿಗಳಲ್ಲಿ. ಇದು ಒಂದು ತುಂಬ ಒಳ್ಳೆಯ ಒಂದು ಗಿಡಮೂಲಿಕೆ. ಇದನ್ನು ಸುಮಾರು ನಾಟಿ ಔಷಧಿಗಳಲ್ಲಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಇದು ಒಂದನ್ನೇ ನೀವು ಜಸ್ಟ್ ನೀರಲ್ಲಿ ಬೆರೆಸ್ಕೊಂಡು ಅಕ್ಕಿಗಳಿಗೆ ಡೈಲಿ ಇಟ್ಕೊಂಡ್ಬನ್ನಿ, ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಒನ್ಸ್ ಅಗೇನ್ ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಫ್ರೆಂಡ್ಸ್.